90%, 85 ಬೇಡ 90 ಅಂದರೂ ಅಡ್ಡಿ ಇಲ್ಲ. ಒಂದು 9% ಅಷ್ಟೇ ಮಧ್ಯಮ ಮೇಲ್ಮಧ್ಯಮ ವರ್ಗದ ಜನ ಬರ್ತಾರೆ. ಕೇವಲ 1% ಕಡಿಮೆ ಕಾರ್ಪೊರೇಟ್ ಬರ್ತಾರೆ. ಅವ್ರು ತಮ್ಮ ಮಕ್ಕಳು ಹೆಂಗೆ ಬೇಕು ತಯಾರು ಮಾಡ್ಕೊಳ್ತಾರೆ. ಯಾಕಂದರೆ ಆರ್ಥಿಕ ಭದ್ರತೆ ಇರೋದ್ರಿಂದಾಗಿ ತಮ್ಮ ಮಕ್ಕಳಿಗೆ ಈ ಒಂದು 10% ಜನ ಕಲಿಸ್ತಾರೆ, ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಪ್ರೈವೇಟ್ಗೆ ಹೋಗ್ತಾರೆ, ಇವನ್ ಫಾರಿನ್ಸ್ ಹೋಗ್ತಾರೆ, ಅಲ್ಲೂ ಗಳಿಸ್ತಾರೆ. ಇವನ್ ನನ್ನ ಎಜುಕೇಷನ್ ಏನಾಗಿದೆಪ್ಪ ಅಂತಂದ್ರೆ ಗಳಿಸೋದಕ್ಕಾಗಿ, ಯಾಕಂದ್ರೆ ಖರ್ಚು ಮಾಡಿರ್ತಾರೆ. ಒಬ್ಬ MBBS ಹುಡುಗ ಆಗ್ಬೇಕಾಗಿದ್ದಾರೆ ಪ್ರೈವೇಟ್ದಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾನೆ. ಕೋಟಿಗಟ್ಟಲೆ ಖರ್ಚು ಮಾಡಿದಾಗ ಅವನು 10 ಕೋಟಿಗಟ್ಟಲೆ ಗಳಿಸಲು ಪ್ರಯತ್ನ ಮಾಡ್ತಾನೆ. ಮತ್ತು ಇಂಡಿಯಾದಲ್ಲಿ ಸಾಧ್ಯ ಇದ್ದಾನೆ ಅದು ಅನಿವಾರ್ಯವಾಗಿ. MBBS ಆಗಿರ್ಬೋದು, BE ಆಗಿರ್ಬೋದು, ಯಾವುದೇ ಒಂದು ಟೆಕ್ನಿಕಲ್ ಕೋರ್ಸ್, ಪ್ರೊಫೆಷನಲ್ ಕೋರ್ಸ್ಗಳು ಮಾಡಬೇಕಾಗಿದ್ದರೆ ಖರ್ಚು ಸಿಕ್ಕಾಪಟ್ಟೆ. ಮತ್ತು ಬೇಸಿಕ್ ವಿಜ್ಞಾನ ಕೊಡೋದಿಲ್ಲ. ಯಾಕಂದ್ರೆ ಅನೇಕ BE ಮಕ್ಕಳನ್ನು, MBBS ಆದ ಮಕ್ಕಳನ್ನ ನೋಡಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೀನಿ, ಸಂಪರ್ಕ ಬಂದಿದೆ. ಅವ್ರಿಗೆ ಇನ್ನೂ ಮೂಢನಂಬಿಕೆಗಳ ಮೇಲೆ ಮತ್ತೊಂದು ಹೆಸರ ಮೇಲೆ ನಂಬಿಕೆಗಳು ಅವ್ರಿಗೆ, ತಮ್ಮ ವಿಜ್ಞಾನದ ನಂಬಿಕೆ ಕಡಿಮೆ ಅದಾವ್ರಿಗೆ. ಮ್ಯಾಕ್ಸಿಮಮ್ ಮಕ್ಕಳಲ್ಲಿ ನೋಡ್ತಾ ಇದ್ವಿ. ಎಲ್ಲೋ ಕೆಲವು ಮಕ್ಕಳು ಭಾಳಷ್ಟು ವೈಚಾರಿಕ ಬಂದಿರ್ತಾರೆ, ಈ ಸಮಾಜಕ್ಕೆ ಏನು ಬೇಕು, ನಮಗೇನು ಬೇಕು ಅನ್ನೋದು ಭವಿಷ್ಯದ ಬಗ್ಗೆ ವಿಚಾರ ಮಾಡ್ತಾರೆ. ಬಟ್ ಅವ್ರಿಗೆ ಅವಕಾಶ ಸಿಗುವುದಿಲ್ಲ, ಮಾತಾಡಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಅದರಲ್ಲೂ ಪ್ರೈವೇಟ್ದಲ್ಲೇ ಅಥವಾ ಯಾವುದೋ ಗೌರ್ಮೆಂಟದಲ್ಲೇ ನೀವು ಶಿಕ್ಷಕರಾಗಿ ಹೋದರೆ ನಿಮ್ಗೆ ಮಾತಾಡಿ ಹೋಗ್ತೀರ, ಕೇವಲ ಕಲಿಸೋದು ಮನೆಗೆ ಬೋದು ಅಷ್ಟೇ. ಇನ್ನುಳಿದು ಎದರಲ್ಲೂ ಪಾರ್ಟಿಸಿಪೇಟ್ ಮಾಡೋ ಹೋಗಿಲ್ಲ. ಕಂಡೀಷನ್ಸ್ ಅದ್ರಾಗ ರಾಜಕೀಯದ ಬಗ್ಗೆ ಅಂತ ಒಟ್ಟೆ ಮಾತಾಡೋ ಹೋಗಿಲ್ಲ. ಅಂದಾಗ ಈ ದೇಶ ಉದ್ಧಾರ ಆಗು, ಈ ದೇಶಕ್ಕೆ ಒಬ್ಬ ಒಳ್ಳೆ ನಾಯಕ ಬರಲಿದ್ರೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ರೀ? ಅದಕ್ಕೆ ಆಮೂಲಾಗ್ರಹವಾಗಿ ಶಿಕ್ಷಣ ವ್ಯವಸ್ಥೆ ಚೇಂಜ್